ಆಧ್ಯಾತ್ಮಿಕತೆ ಮುಂದಿಟ್ಟುಕೊಂಡು ಚುನಾವಣೆಗೆ ಸಜ್ಜಾದ ಸಂಯುಕ್ತ ವಿಕಾಸ ಪಕ್ಷ. ರಾಜ್ಯ ಹಾಗೂ ದೇಶದ ಅಭಿವೃದ್ಧಿಗಾಗಿ ಸಂಯುಕ್ತ ವಿಕಾಸ ಪಕ್ಷ ಹೊಸ ಹೆಜ್ಜೆ ಇಟ್ಟಿದೆ. ತಮ್ಮ ಪಕ್ಷದ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ. ಆಧ್ಯಾತ್ಮಿಕತೆಯನ್ನ ಮುಂದಿಟ್ಟುಕೊಂಡು ಹೊಸ ಸಂಯುಕ್ತ ವಿಕಾಸ ಪಕ್ಷ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸಲಿದೆ ಎಂಬುದರ ಒಂದು ವರದಿ ಇಲ್ಲಿದೆ ನೋಡಿ. ಎಸ್, ರಾಜ್ಯ ವಿಧಾನಸಭಾ ಚುನಾವಣೆಗೆ ಕೌಂಟೌನ್ ಪ್ರಾರಂಭವಾದ ಬೆನ್ನಲ್ಲೇ ಹೊಸ ಪಕ್ಷಗಳ ಎಂಟ್ರಿ ಹೆಚ್ಚಾಗಿದೆ. ಇಂದು ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಹಾಲಿಡೇ ಫಾರ್ಮ್ನಲ್ಲಿ ಸಂಯುಕ್ತ ವಿಕಾಸ ಪಕ್ಷ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿ ಪಕ್ಷದ ವಿಧಾನಸಭಾ ಚುನಾವಣೆಯ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದು, ನಂತರ ಪಕ್ಷದ ರಾಷ್ಟ್ರೀಯ ಮುಖ್ಯಸ್ಥ ಗಾನ ಶ್ರವಣ್ ಸ್ವಾಮೀಜಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಎಲ್ಲಾ ರಾಷ್ಟ್ರೀಯ ಪಕ್ಷದ ರೀತಿಯಲ್ಲಿ ಈ ಬಾರಿ ಸಂಯುಕ್ತ ವಿಕಾಸ ಪಕ್ಷ ಸಹ ಸ್ಪರ್ಧೆಯನ್ನ ನಡೆಸಲಿದೆ. ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ತಯಾರಿಯನ್ನ ನಡೆಸಿದೆ. ವಿವಿಧ ಉದ್ದೇಶಗಳಿಂದ ಪಕ್ಷ ಸಂಘಟನೆಗೆ ತೀರ್ಮಾನ ಕೈಗೊಂಡಿದ್ದೇವೆ. ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿರುವವರಿಗೆ ಟಿಕೆಟ್ ನೀಡುತ್ತೇವೆ. ಯಾವುದೇ ಕ್ರಿಮಿನಲ್ ಹಾಗೂ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡವರಿಗೆ ಪಕ್ಷಕ್ಕೆ ಸೇರಿಸಲ್ಲ, ಟಿಕೆಟ್ ನೀಡೋದಿಲ್ಲ. ರಾಜ್ಯ ಹಾಗೂ ದೇಶದ ಅಭಿವೃದ್ಧಿಗೆ ಸಂಯುಕ್ತ ವಿಕಾಸ ಪಕ್ಷ ಇದೆ ಎಂದು ಗಾನ ಶ್ರವಣ್ ಸ್ವಾಮೀಜಿ ತಿಳಿಸಿದ್ದಾರೆ. ಪ್ರೆಸಿಡೆಂಟ್, ಈ ಪಾರ್ಟಿಯ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿರ್ತಾನೆ. ಸೊ ಅವರು ನನ್ನನ್ನು ನ್ಯಾಷನಲ್ ಚೇರ್ಮನ್ ಅಂತ ಮಾಡ್ತಾರೆ. ಸೊ ಒಂದು ವರ್ಷದಿಂದ ಒಂದಷ್ಟು ಲೀಗಲ್ ಪ್ರೊಸೀಡಿಂಗ್ಸ್ ಎಲ್ಲ ನಡೀತಾ ಇತ್ತು. ಯಾಕೆಂದರೆ ಅಮೆಂಡ್ಮೆಂಟ್ಸು, ಆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ಅಮೆಂಡ್ಮೆಂಟ್ಸ್ ಎಲ್ಲ ಚೇಂಜ್ ಮಾಡಬೇಕು ಅಂದರೆ 6 ವರ್ಷ 6 ತಿಂಗಳು ಅಥವಾ 8 ತಿಂಗಳು ತಗೋತದೆ. ಹಾಗಾಗಿ ಆ ಒಂದು ಪ್ರೊಸೀಡಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಈಗ ಕಡೇ ಗಳಿಗೆಯಲ್ಲಿ ಒಂದು 15 ದಿವಸದಿಂದ ತೀರ್ಮಾನ ಮಾಡಿದ್ವಿ ನಾವು. ಇಲ್ಲ, ನಮ್ಮ ಆಕಾಂಕ್ಷೆ ಇದ್ದಿದ್ದು ಮೊದಲು MP ಎಲೆಕ್ಷನ್ಗೆ ನಿಲ್ಲೋಣ. ಸೊ ಯಾಕೆಂದರೆ ಪ್ರೊಸೀಡಿಂಗ್ಸ್ ತುಂಬ ಇತ್ತು. ಆಮೇಲೆ ನಾವು ಸಮಾಜ ಸೇವೆಗೆ ನಮ್ಮ ಸ್ವಂತ ದುಡ್ಡನ್ನು ಉಪಯೋಗಿಸ್ತಾ ಇದ್ದೀವಿ. ಯಾವುದೇ ಬೇರೆ ದುಡ್ಡಿನ ಮೇಲೆ ಅಥವಾ ನಮ್ಮ ಸರ್ಕಾರ ಬಂದರೆ ಇದು ಮಾಡ್ತೀವಿ ಅದು ಮಾಡ್ತೀವಿ ಅನ್ನೋ ಥರ ಏನಿಲ್ಲ. ಸೊ ಹಂಗಾಗಿ ಈ ಪ್ರೊಸೀಡಿಂಗ್ಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗುತ್ತೆ. ಸೊ MP ಎಲೆಕ್ಷನ್ ಕಾನ್ಸಂಟ್ರೇಟ್ ಮಾಡೋಣ ಅಂತ ಒಂದು ಲೆಕ್ಕಾಚಾರ ಇತ್ತು. ಆದರೆ ಏನೋ ನಮ್ಮ ಭಗವತಿ ಅಮ್ಮನ ದಯೆಯಿಂದ, ಚಾಮುಂಡಿ ಅಮ್ಮನ ದಯೆಯಿಂದ ಆ ಒಂದು ಪ್ರೊಸೀಡಿಂಗ್ಸು ಇಮಿಡಿಯೇಟ್ ಆಗಿ ನಮಗೆ ಕಂಪ್ಲೀಟ್ ಆಯಿತು. ಯಾಕೆಂದರೆ ನನ್ನ ಹೆಡ್ ಆಫೀಸ್ ಬಂದು ಲಂಡನ್ನಲ್ಲಿರೋದು. ಸೊ ಲಂಡನ್ನಿಂದ ಇಂಡಿಯಾಗೆ ಬಿಟ್ಟು ತರಬೇಕು ಅಂದರೆ ನಿಮ್ಗೆ ಗೊತ್ತಿರ್ತದೆ, FDI ಮುಖಾಂತರ ಬರಬೇಕು, ತುಂಬ ಪ್ರೊಸೀಡಿಂಗ್ಸ್ ಇರ್ತದೆ. ಆ ಪ್ರೊಸೀಡಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸೊ ಈಗ ನಾನು ನಿಮಗೆ ಈ ಒಂದು ಪಾಂಪ್ಲೆಟ್ ಕೊಡ್ತೀನಿ, ನಾನು ಅದರಲ್ಲೆಲ್ಲ ಮೆನ್ಷನ್